ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಿಮಗೆ ಸರೂಸ್ ಕಿಚನ್ಗೆ ಸ್ವಾಗತ ಮಾಡುತ್ತಾ ಬಟರ್ ಚಿಕನ್ ಮಾಡೋದು ಹೇಗೆ ಅಂತ ನೋಡುವ. ತುಂಬ ಅದ್ಭುತವಾಗಿರುತ್ತೆ ನೋಡಿ. ಈಗ ನಾವಿಲ್ಲಿ ಬಟರ್ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳೋದು, ಮತ್ತು 2ರಿಂದ 3 ಆನಿಯನ್ ತೊಗೊಂಡಿದ್ದೀವಿ ನಾವಿಲ್ಲಿ 1/2 kg ಚಿಕನ್ಗೆ, ಮತ್ತು 2 ಟೊಮೆಟೊ ಹೀಗೆ ತೆಳ್ಳಗೆ ಕಟ್ ಮಾಡಿಕೊಂಡು ಅದನ್ನು ರೋಸ್ಟ್ ಮಾಡಬೇಕು. ಈಗ ನೋಡಿ ಒಂದು 4-5 ಕ್ಯಾಶ್ಯೂ ನಟ್ ಗೋಡಂಬಿ ಹಾಕ್ಕೊಂಡಿದ್ದೇನೆ. ಒಂದು 5-6 ಹಾಕ್ಕೊಳ್ಳಿ, ನಾವು 1/2 kg ಚಿಕನ್ಗೆ ಅಷ್ಟೇ ಹಾಕ್ಕೊಂಡಿದ್ದು. ಇದನ್ನೀಗ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ಮೂತಾಗಿ ಸಾಫ್ಟಾಗಿ ಬೇಯಬೇಕದು. ನಾವು ಎಂಥ ನೀರೇನು ಹಾಕಿಲ್ಲ, ಟೊಮೆಟೊ ನೀರಾಗುತ್ತೆ, ಈರುಳ್ಳಿ ನೀರಾಗುತ್ತೆ, ಮತ್ತು ಬಟರ್ದು ಸಹಾಯದಿಂದ ಅದು ಬೇಯುತ್ತೆ. ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ನಾವು ಇಲ್ಲಿ ಉಪ್ಪು ಹಾಕ್ಕೊಳ್ಳಿಲ್ಲ, ಮತ್ತೆ ಹಾಕ್ಕೊಳ್ತೀವಿ ಅಂತ. ಸೊ ಇದನ್ನು ನಾವು ಹೀಗೆ ಕೈ ಆಡಿಸ್ತಾ ಬೇಯಿಸ್ಕೋಬೇಕು. ಬೆಂದ ಆದಮೇಲೆ ಇದನ್ನು ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋದು. ಈ ಪೇಸ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೋಬೇಕು. 1/4 ಕಪ್ಪಷ್ಟು ಮೊಸರು ಸಾಕು ಇಲ್ಲಿ. ಇದನ್ನು ಆ್ಯಡ್ ಮಾಡ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು. ನಂತರ ಇಲ್ಲೀಗ ನೋಡಿ ಇಷ್ಟು ಬಟರ್ ಹಾಕ್ಕೊಂಡಿದ್ದೇವೆ. ಬಟರ್ ಒಂದು 2 ಟೇಬಲ್ ಸ್ಪೂನಷ್ಟು ಬಟರ್, ಮತ್ತು ಅದಕ್ಕೆ ನಾವು ಚಿಕನ್ ಬೇಕಿದ್ದರೆ ಮ್ಯಾಗ್ನೇಟ್ ಮಾಡ್ಕೋಬೋದು ತೊಳೆದು, ಇಲ್ಲ ಡೈರೆಕ್ಟಾಗಿ ಮಾಂಸನ ಹಾಗೆ ಹಾಕ್ತೀವಿ, ಏನು ಮಿಕ್ಸ್ನ ಮಾಡದೆ ಹಾಗೆ ಹಾಕ್ಕೊಳ್ತೀವಿ ಅಂದರೂ ಓಕೆ, ಹೇಗೆ ಬೇಕಾದರೂ ಮಾಡ್ಕೋಬೋದು. ನಾವಿಲ್ಲಿ ಮಾಮೂಲಾಗಿ ತೊಳೆದು ಒಂಚೂರು ಉಪ್ಪು, ಮೆಣಸು, ಟರ್ಮರಿಕ್ ಪೌಡರ್ ಹಾಕಿ ಮಿಶ್ರಣ ಮಾಡಿದ್ದೀವಿ. ಅದನ್ನು ಸೈಡಿಗೆ ಎತ್ತಿಟ್ಟು ಈಗ ನೋಡಿ ಈ ಬಟರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿಲ್ಲ ನಾವಿಲ್ಲಿ, ಸ್ವಲ್ಪ ಬಾಯಿಗೆ ಸಿಗಬೇಕು ಅಂತೇಳಿ, ಮತ್ತು 2 ಲವಂಗ, ಒಂದು ಚೂರು ಹಟ್ಟೆ, 2 ಕಾಳು ಮೆಣಸು, 1 ಏಲಕ್ಕಿ, ಇದೆಲ್ಲ ಇದಕ್ಕೆ ಗ್ರೇವಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಹುರಿದ ನಂತರ ಇದಕ್ಕೆ ಚಿಕನ್ ಆ್ಯಡ್ ಮಾಡೋದು. ಈಗ ನೋಡಿ ಇದೊಂದು ಪರಿಮಳ ಬರ್ತಾ ಇದೆ, ತುಂಬ ಉತ್ತಮವಾದ ಪರಿಮಳ ಬರ್ತಾ ಇದೆ. ಈಗ ನೋಡಿ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೋಬೇಕು. ನಾವು ಇದು ಮನೆಯಲ್ಲೇ ಮಾಡಿರುವಂಥದ್ದು. ಸುಮಾರು ಜನ ರೆಡ್ ಚಿಲ್ಲಿ, ಕಾಶ್ಮೀರ್ ಚಿಲ್ಲಿ ಪೌಡ್ರೆಲ್ಲ ಹಾಕ್ತಾರೆ. ನಾವು ಮನೆಯಲ್ಲೇ ಮಾಡಿರುವಂಥದ್ದು, ಕಲರ್ ಅದ್ಭುತವಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು ಇದಕ್ಕೆ ಈಗ ಉಪ್ಪು, ನಂತರ ಅರಿಶಿಣ ಪೌಡರ್, ಟರ್ಮರಿಕ್ ಪೌಡರ್, ಸ್ವಲ್ಪ ನೀರು ಹಾಕಿ ಪೇಸ್ಟ್ ಟೈಪ್ ಮಾಡ್ಕೋಬೇಕು. ಅಂದರೆ ಅದು ಸೀದೋಗುತ್ತಲ್ವ, ಹಾಗಾಗಿ ಅದಕ್ಕೆ ಚೂರು ನೀರು ಹಾಕ್ಕೋಬೇಕು. ನೋಡಿ ಈ ಥರ ಒಂದು ಚೂರು ಒಂದು 3 ಟೇಬಲ್ ಸ್ಪೂನಷ್ಟು 2 ಸಲ ಹಾಕಿದೆ. 1/4 ಕಪ್ ಅಷ್ಟು ನೀರು ಹಾಕ್ಕೋಬೇಕು. ಈಗ ಅದು ಸ್ವಲ್ಪ ಒಂಥರ ಫ್ರೈ ಆಗುತ್ತೆ, ಸೈಡೆಲ್ಲ ಆಯಿಲ್ ಬಿಟ್ಕೊಂಡು ರೋಸ್ಟ್ ಆಗುತ್ತೆ. ಹೀಗೆ ಕೈ ಆಡಿಸ್ತಾ ನೋಡಿ ಈಗ ಕುದೀತಾ ಇದೆ ಅಲ್ವಾ, ನೋಡಿ ಇದರಲ್ಲಿ. ಈಗ ಈ ಟೈಮಲ್ಲಿ ನಾವು ಅದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನನ್ನು ನಾನು 3 ಸಲ ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಹಾಕಿ ತೊಳೆದು, ನಂತರ ಅದಕ್ಕೆ ಉಪ್ಪು, ಮೆಣಸು, ಟರ್ಮರಿಕ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ತುಂಬ ಜನ ಡೈರೆಕ್ಟ್ ಆಗಿ ತೊಳೆದು ಹಾಕ್ತಾರೆ, ನಮಗೆ ಅದು ಖುಷಿ ಆಗಲ್ಲ. ನಾವು ಇದೇ ಥರ ಮಾಡೋದು ಯಾವುದೇ ಮಾಂಸ ಆದರೂ ಸಹ. ಈಗ ಇದನ್ನು ಕೈ ಆಡಿಸ್ತಾ ನಾವು ಸ್ವಲ್ಪ ಚಿಕನಲ್ಲೇ ನೀರು ಬಿಟ್ಕೊಂಡು ಬೇಯುತ್ತಲ್ವ, ಆ ಟೈಮ್ ಗಂಟ ವೆಯ್ಟ್ ಮಾಡಬೇಕು. ಹೀಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಇಲ್ಲಿ ಸ್ಕಿನ್ ಔಟ್ ಚಿಕನ್ ತೊಗೊಳ್ಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ನಾವಿಲ್ಲಿ 1/2 kg ತೊಗೊಂಡಿದ್ದು. ಸೊ ಈಗ ಇದು ಸೈಡೆಲ್ಲ ನೀರು ಬಿಟ್ಕೊಂಡು ಬೇಯ್ತಾ ಬರ್ತಾ ಇದೆ ನೋಡಿ. ನಾವು ಇದಕ್ಕೆ ಒಂಚೂರು ನೀರು ಹಾಕ್ಕೊಳ್ಬೇಕು. ಈಗ ಇದು ಚಿಕನ್ ಬೇಯಬೇಕಲ್ವಾ, ಸ್ವಲ್ಪ ಹೊತ್ತು ಆ ಚಿಕನಲ್ಲೇ ಇರುವ ನೀರನ್ನು ಬಿಟ್ಕೊಂಡು ಬೇಯೋ ಹಾಗೆ ಮಾಡಿ, ನಂತರ ನಾವು ಒಂದು 1/4 ಕಪ್ಪು ನೀರು ಹಾಕ್ಕೊಂಡಿದ್ದೇವೆ. ಈಗ ಇಲ್ಲಿ ಚಿಕನ್ 3/4 ಅಂಶ ಬೆಂದಿದೆ. ಈ ಬೆಂದಂಥ ಟೈಮಲ್ಲಿ ನಾವೇನು ಮಾಡಬೇಕು, ಪೇಸ್ಟ್ ಮಾಡಿಕೊಂಡಿದ್ದಂತಹ
ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಇದರಲ್ಲಿ ಬೇಯಕ್ಕೆ ಬಿಡಬೇಕು. ನೋಡಿ ಹೀಗೆಲ್ಲ ಮಿಕ್ಸ್ ಆಗಿದೆ. ಈಗ ಇದು ಒಂದು 10 ನಿಮಿಷ ಬೇಯಬೇಕು. ಆಗ ನೋಡಿ ಈಗ ಈ ಥರ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ಬೇಕಿದ್ದರೆ ಬಟರ್ ಆ್ಯಡ್ ಮಾಡ್ಕೋಬೋದು. ಒಂದು ಹಾಫ್ ಸ್ಪೂನು ಅಥವಾ 1 ಸ್ಪೂನ್ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ನಾವಿಲ್ಲಿ ಬಟರನ್ನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀವಿ. ಚಿಕನಲ್ಲಿ ಕೂಡ ಆಯಿಲ್ ಇರುತ್ತಲ್ಲ, ಫ್ಯಾಟ್, ಹಾಗಾಗಿ ನಾವು ಸ್ವಲ್ಪ ಬಟರ್ ಕಡಿಮೆನೇ ಯೂಸ್ ಮಾಡಿದ್ದೀವಿ. ಈಗ ನೋಡಿ ಎಷ್ಟು ಕಡಿಮೆ ಆಗಿ ಗ್ರೇವಿ ಆಯಿತು. ಈಗ ನಾವು ಗಾರ್ನಿಷ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀವಿ. ಈಗ ನೋಡಿ ರೆಡಿ ಆಯಿತು ಇದು. ಇದನ್ನು ನಾವು ಚಪಾತಿ, ಗೀ ರೈಸ್, ಪರೋಟ, ಪೂರಿ ಇದರೊಂದಿಗೆಲ್ಲ ನಾವು ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.